ರಾಜ್ಯದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಪಡೆದಿದೆ. ನಂದಿನಿ ತುಪ್ಪಕ್ಕೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ರಾಜ್ಯದಲ್ಲಿ ನಕಲಿ ತುಪ್ಪ ಮಾರಾಟವಾಗುತ್ತಾ ಇದೆ. ಈ ನಕಲಿ ತುಪ್ಪದ ಜಾಲವನ್ನು ಪತ್ತೆ ಹಚ್ಚಲು ಕರ್ನಾಟಕ ಹಾಲು ಮಂಡಳಿ ಕೆಎಂಎಫ್ ಸಜ್ಜಾಗಿದೆ. ನಕಲಿ ತುಪ್ಪದ ಹಾವಳಿ ವಿರುದ್ಧ ಕೆಎಂಎಫ್ ಹೊಸ ಪ್ಲಾನ್ ರೂಪಿಸಿದೆ. ನಕಲಿ ಉತ್ಪನ್ನ ಹಾವಳಿಗೆ ಬ್ರೇಕ್ ಹಾಕಲು ಕೆಎಂಎಫ್ ಸಜ್ಜು. ನಕಲಿ ತುಪ್ಪದ ಕಡಿವಾಣಕ್ಕೆ ಕ್ಯೂಆರ್ ಕೋಡ್ ಅಸ್ತ್ರ. ರಾಜ್ಯದ ಹೆಮ್ಮೆಯ ನಂದಿನಿ ಉತ್ಪನ್ನಕ್ಕೆ ಎಲ್ಲಿಲ್ಲದ ಬೇಡಿಕೆ ಇದೆ. ಅದರಲ್ಲೂ ನಂದಿನಿ ತುಪ್ಪಕ್ಕೂ ಸಹ ಭಾರಿ ಬೇಡಿಕೆ ಇದೆ. ತಿರುಪತಿ ತಿಮ್ಮಪ್ಪನಿಗೂ ನಂದಿನಿ ತುಪ್ಪ ರಫ್ತು ಆಗುತ್ತದೆ. ಇದನ್ನೇ ಬಂಡವಾಳವನ್ನಾಗಿಸಿಕೊಂಡು ಕೆಲವರು ನಕಲಿ ತುಪ್ಪವನ್ನು ಮಾರಾಟ ಮಾಡುವ ಜಾಲ ಪತ್ತೆಯಾಗಿದೆ. ಈ ನಕಲಿ ತುಪ್ಪವನ್ನು ತಡೆಗಟ್ಟುವ ಸಲುವಾಗಿ ಕರ್ನಾಟಕ ಹಾಲು ಮಹಾಮಂಡಳಿ ಹೊಸ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ರಾಜ್ಯದ ಕೆಎಂಎಫ್ ಮಂಡಳಿಯು ನಕಲಿ ತುಪ್ಪ ತಡೆಗಟ್ಟಲು ಹಾಗೂ ಗ್ರಾಹಕರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಕೆಎಂಎಫ್ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ನಂದಿನಿ ಬ್ರ್ಯಾಂಡ್ಗೆ ಹೊಡೆತ ಬೀಳಬಾರದು. ಮುಂದೆ ಈ ರೀತಿಯ ನಕಲಿ ತುಪ್ಪಕ್ಕೆ ಕಡಿವಾಣ ಹಾಕಲು ಕ್ಯೂಆರ್ ಕೋಡ್ ಜಾರಿ ಮಾಡಲು ಸಿದ್ಧತೆಯನ್ನು ನಡೆಸುತ್ತಿದೆ. ರಾಜ್ಯದ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ಗೆ ರಕ್ಷಾ ಕವಚ. ನಂದಿನಿ ಉತ್ಪನ್ನಗಳು ಕನ್ನಡಿಗರ ಸ್ವಾಭಿಮಾನದ ವಿಷಯವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ನಕಲಿ ತುಪ್ಪಗಳನ್ನು ಮಾರುಕಟ್ಟೆಗೆ ತಂದು ಕನ್ನಡಿಗರ ಭಾವನೆಗೆ ಧಕ್ಕೆ ಉಂಟು ಮಾಡುವ ಕೆಲಸವಾಗುತ್ತಿದೆ. ಇವುಗಳನ್ನು ತಪ್ಪಿಸುವುದಕ್ಕಾಗಿ ಕೆಎಂಎಫ್ ಅಧಿಕಾರಿಗಳು ಉತ್ಪನ್ನಗಳಿಗೆ ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ನಂದಿನಿ ತುಪ್ಪಕ್ಕೆ ಡಿಜಿಟಲ್ ಲಾಕ್. ಕೆಲವು ದಿನಗಳ ಹಿಂದೆ ನಂದಿನಿ ತುಪ್ಪದ ಬಗ್ಗೆ ಆರೋಪ ಸಹ ಕೇಳಿ ಬಂದಿತ್ತು. ಆದ್ದರಿಂದ ನಂದಿನಿ ಉತ್ಪನ್ನದ ಗುಣಮಟ್ಟ ಮತ್ತು ನಂಬಿಕೆಯನ್ನು ಉಳಿಸಿಕೊಳ್ಳಲು ಕೆಎಂಎಫ್ ಈಗ ನಂದಿನಿ ತುಪ್ಪದ ಪ್ಯಾಕೆಟ್ ಮೇಲೆ ಕ್ಯೂಆರ್ ಕೋಡ್ ಜಾರಿ ಮಾಡಲು ಮುಂದಾಗಿದೆ. ಗ್ರಾಹಕರು ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಒಟಿಪಿ ಪರಿಶೀಲನೆ ಮೂಲಕ ಉತ್ಪನ್ನದ ಮೂಲ, ಉತ್ಪಾದನಾ ದಿನಾಂಕ ಮತ್ತು ದೃಢೀಕರಣದ ಬಗ್ಗೆ ಸ್ಪಷ್ಟ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ. ನಂದಿನಿ ತುಪ್ಪದ ಹೆಸರಿನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದವರ ವಿರುದ್ಧ ಕಡಿವಾಣ ಹಾಕಲು ಕೆಎಂಎಫ್ ಈ ಕ್ಯೂಆರ್ ಕೋಡ್ ಕ್ರಮಕ್ಕೆ ಮುಂದಾಗಿದೆ. ಇದರಿಂದಾಗಿ ನಂದಿನಿ ಉತ್ಪನ್ನದ ಮೇಲೆ ಗ್ರಾಹಕರಿಗೆ ಮತ್ತಷ್ಟು ಭರವಸೆ ನೀಡುವ ಹೆಜ್ಜೆಯಾಗಿದೆ. ಪ್ರತಿ ಪ್ಯಾಕ್ನ ಮೇಲಿನ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಅಸಲಿ ನಕಲಿ ತಾರತಮ್ಯವನ್ನು ತಕ್ಷಣವೇ ಗುರುತಿಸಲು ಸಾಧ್ಯವಾಗಲಿದೆ. ಕರ್ನಾಟಕ ಹಾಲು ಮಹಾಮಂಡಳಿಯ ಈ ಹೊಸ ವ್ಯವಸ್ಥೆಯಿಂದ ನಂದಿನಿ ಉತ್ಪನ್ನಗಳ ಮೇಲೆ ವಿಶ್ವಾಸಾರ್ಹತೆ ಇನ್ನಷ್ಟು ಬಲಪಡಿಸಲಾಗುತ್ತಿದ್ದು, ನಕಲಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಶಾಶ್ವತ ಕಡಿವಾಣ ಬೀಳುವ ನಿರೀಕ್ಷೆ ವ್ಯಕ್ತವಾಗಿದೆ. ರೋಹನ್ ಎಂ ಹಿರೇಮಠ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.